ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೊನ್ನಾವರ ಬೋಟಿಂಗಿಗೆ ಬಂದಿದ್ದೀವಿ. ಬೋಟಿಂಗ್ ಅಂತ ಗೊತ್ತಲ್ಲ ನಿಮಗೆ, ಹೊನ್ನಾವರ ಯಾಕೆ ಫೇಮಸ್ ಆಗಿದೆ ಅಂತ ಹೇಳಿ. ಇವಾಗ ಒಂದು 4 ವರ್ಷದಿಂದ ಪ್ರೀ ವೆಡ್ಡಿಂಗ್ ಸಲುವಾಗಿ ಫುಲ್ ಫೇಮಸ್ ಆಗಿದೆ. ಇದೇ 4 ವರ್ಷದಿಂದ 5 ವರ್ಷದ ಹಿಂದೆ ಇದು ಏನೇನು ಇರಲಿಲ್ಲ. ಇಲ್ಲಿ ನೋಡಿ, ಸೊ ಇಲ್ಲೆಲ್ಲ ಫ್ರೀ ಪಾರ್ಕಿಂಗ್ ಇಟ್ಟಿದ್ದಾರೆ. ಫ್ರೀ ಪಾರ್ಕಿಂಗ್ ಅಂದ್ರೆ ಬೋಟಿಂಗ್ ಅವರೇ ಲೈಸೆನ್ಸ್ ಎಲ್ಲ ಮಾಡಿಕೊಂಡು ಇನ್ನೂ 1 ವರ್ಷದಲ್ಲಿ ಸ್ಟಾಪ್ ಮಾಡಿದ್ರಂತೆ. ಮತ್ತೆ ಇವರೆಲ್ಲ ಸೇರ್ಕೊಂಡು ಲೈಸೆನ್ಸ್ ಎಲ್ಲ ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲೇನಂತಂದ್ರೆ, ಈಗ ಹೊನ್ನಾವರ ಎಂಟ್ರಿಯಿಂದ ಸಾಗರ ಕುಮಟಾ ರೋಡಿಂದ ಬರ್ತಿರಲ್ವಾ, ಎಂಟ್ರಿಯಲ್ಲೇ ಇದು ಬೋಟಿಂಗ್ ರೋಡ್ ಇದೆ. ಅಲ್ಲಿಂದ ಬರ್ಬೋದು. ಅಲ್ಲೇ ನಿಂತಿರ್ತಾರೆ ಅವರೆಲ್ಲ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬಂದ ತಕ್ಷಣನೇ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಬನ್ನಿ ಎಷ್ಟು ಬೋಟಿಂಗ್ ಹೊರಟಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಸೊ ಈಗ ನಾವು ಜೈ ಗಣೇಶ್ ಅನ್ನೋರ್ದು ಬೋಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅವರೊಬ್ರು ಬ್ರದರ್ ಸಿಕ್ಕಿದ್ರು ನಮ್ಗೆ ಅಲ್ಲಿ ರೋಡಲ್ಲಿನೇ. ಬೋಟಿಂಗ್ ಅಂತ ಕೇಳಿದ್ರು, ಹೌದು ಅಂದೆ. ಆಮೇಲೆ ನಮಗೂ ಕೂಡ ಅವರು ಹೀಗೆ ಇಲ್ಲೇ ಲೋಕಲೈಟ್ ಅಂತ ಗೊತ್ತಾಗಿದ್ದಕ್ಕೆ ತುಂಬಾನೇ ಪ್ರೈಸ್ ಕಡಿಮೆ ಮಾಡ್ಕೊಂಡ್ರು. ನೀವು ಕೂಡ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ಹಾಕಿರ್ತೀನಿ. ತುಂಬಾ ರೀಸನಬಲ್ ರೇಟ್ ಅಲ್ಲಿ 1 ಅವರ್ ಮತ್ತೆ 40 ಮಿನಿಟ್ಸ್ ಆಮೇಲೆ 1.5 ಗಂಟೆ, ಈ ತರ 3 ರೇಂಜ್ ಇದೆ ಅವ್ರದ್ದು. 3 ಟ್ರಿಪ್ ಅನ್ನ ಕರ್ಕೊಂಡು ಹೋಗ್ತಾರೆ. ಆ 3 ಟ್ರಿಪ್ ಅಲ್ಲೂ ನಿಮ್ಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅನ್ನ ತೋರಿಸ್ಕೊಡ್ತಾರಂತೆ. ಆಲ್ರೆಡಿ ಈಗ ನಮ್ಮ ಮನೆಯವರು, ನನ್ನ ಮಗ ಹತ್ತಿದ್ದಾರೆ, ಡ್ರೈವರ್ ಕೂಡ ಬಂದಾಗಿದೆ. ಸೊ ಇಲ್ಲಿ ಇವರು ನಮ್ದು ಅವರು ಓನರ್, ಬೋಟಿಂಗ್ ಓನರ್, ಇವರು ಜೈ ಗಣೇಶ್ ಬೋಟಿಂಗ್ ಓನರ್. ಸೊ ಅವರು ಕೂಡ ಇಲ್ಲಿ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಪಾಪ ಅವರು ನಮ್ಗೆ ತುಂಬಾನೇ ಕಡಿಮೆ ಮಾಡ್ಕೊಂಡ್ರು. ಸೊ 3 ತರದ ರೈಡಿಂಗ್ ಇರುತ್ತಂತೆ ನೋಡಿ ಫ್ರೆಂಡ್ಸ್. ಇಲ್ದೆಲ್ಲ ನಿಮಗೆ ಗೊತ್ತಿದ್ರೆ ನೀವು ಮೊದಲೇ ಪ್ಲಾನಿಂಗ್ ಮಾಡ್ಕೊಂಡು ಬರ್ಬೋದು. 40 ಮಿನಿಟ್ಸ್ ರೈಡಿಂಗು. 40 ಮಿನಿಟ್ಸ್ ರೈಡಿಂಗ್ ಅಂದ್ರೆ ನಿಮ್ಗೆ ಮ್ಯಾಂಗ್ರೋವ್ ಕಾರ್ಡ್ ಸಿಗುತ್ತಂತೆ. 1.5 ಗಂಟೆ 1 ಗಂಟೆದ ರೈಡಿಂಗ್ ಆದ್ರೆ ನಿಮ್ಗೆ ಕೇರಳ ಟೈಪ್ ಸಿಗುತ್ತಂತೆ. ಆಮೇಲೆ 1.5 ಗಂಟೆ ರೈಡಿಂಗ್ ಆದ್ರೆ ನಿಮ್ಗೆ ಲೋಟಸ್ ಇಂದೆಲ್ಲ ಸಿಗುತ್ತಂತೆ. ಮ್ಯಾಂಗ್ರೋವ್ ವಿತ್ ಅಂದ್ರೆ ಡಿಫ್ರೆಂಟ್ ಅಲ್ಲ, ಮ್ಯಾಂಗ್ರೋವ್ ಸಿಗುತ್ತೆ, ಕೇರಳನೂ ಸಿಗುತ್ತೆ, ಲೋಟಸ್ ಟೈಪು ಸಿಗುತ್ತೆ. ಸೊ ಅಲ್ಲಿ ಐಲ್ಯಾಂಡ್ ಎಲ್ಲ ಸಿಗ್ತಾ ಇದೆ ಅಲ್ವಾ, ಅದು ಒಂದು ಕೂಡ ಹಳ್ಳಿನೇ. ಅದು ಮಾವಿನ ಕುರುವ ಅಂತ ಹೇಳಿ ಹಳ್ಳಿ. ಅದಕ್ಕೆ ಕನೆಕ್ಷನ್ ಬೇರೆ ಊರ್ ಕಡೆಯಿಂದ ರೋಡ್ ಕನೆಕ್ಷನ್. ಬಟ್ ಸಿಟಿಯಿಂದ ನಿಯರ್ ಬೈ ಅಂತಂದ್ರೆ ರೈಲ್ವೆ ಬ್ರಿಡ್ಜ್ ಇಂದ ಹೋಗ್ತಾರೆ ಜನರು. ಅದನ್ನ ತೋರಿಸ್ತೀನಿ ನಾನು. ಬೇರೆ ಊರಿಂದ ಬಸ್ ಕನೆಕ್ಷನ್ ಇರೋದು. ಬಟ್ ಇದು ತುಂಬಾನೇ ನಿಯರ್ ಬೋಟಿಂಗ್ ಅಲ್ಲೆಲ್ಲ ಬಂದ್ರೆ. ಹಾಗಾಗಿ ಅವರು ಮೊದಲು ಬೋಟಿಂಗ್ ಅಲ್ಲೇ ಈ ಊರನ್ನ ಕನೆಕ್ಷನ್ ಇಟ್ಕೊಂಡಿದ್ರು. ಬಟ್ ಆದ್ರೆ ಇವಾಗ ಏನಾಗಿದೆ ಅಂತ, ಅದೇ ಬೋಟಿಂಗ್ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಫ್ಯಾಷನ್ ಆಗಿ ಅವ್ರಿಗೆ ಒಂದು ಬಿಸ್ನೆಸ್ ತರ ಆಗ್ಬಿಟ್ಟಿದೆ. ಅದೇ ಹೇಳ್ತಾರಲ್ವಾ, ಜನರಿಗೆ ಎಲ್ಲಾ ಜನರಿಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಹೇಳಿ. ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ ನೀವು, ಪ್ರಾಂಪ್ಟ್ ಆಗಿ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೆ ನಿಮ್ಗೆ ಒಂದಲ್ಲ ಒಂದಿನ ನಿಮ್ಗೆ ಒಳ್ಳೇದೊಂದು ಟೈಮ್ ಬಂದೇ ಬರುತ್ತೆ. ಅದೇ ರೀತಿ ಈಗ ಬೋಟಿಂಗ್ ಮಾಡೋರಿಗೂ ನೋಡಿ, ಇವಾಗ ಅವ್ರಿಗೆ ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಪ್ರೀ ವೆಡ್ಡಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರ ಬಿಸ್ನೆಸ್ ತುಂಬಾನೇ ಒಳ್ಳೆ ರೀತಿಯಲ್ಲಿ ಕಂಡ್ಕೊಂಡಿದೆ. ಹಾಗಾಗಿ ಅವರಿಗೆ ಈ ಒಂದು ದಿನಗಳನ್ನ ಸುದಿನ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾವು ಡ್ರೈವರ್ ಬಂದಾಯ್ತು. 5 ಮಿನಿಟ್ಸ್ ಅಷ್ಟೇ ವೇಟ್ ಮಾಡಿದ್ವಿ. ಡ್ರೈವರ್ ಅನ್ನ ತುಂಬಾ ಬೇಗನೆ ಕರ್ಸಿಕೊಟ್ರು ಅವ್ರು ನಮ್ಗೆ. ಸೊ ಇವಾಗ ನಾವು ರೈಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಎಲ್ಲ ನೋಡ್ತಾ ಹೋಗೋಣ ಹೇಗೆ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ಹಾಕಿದ್ದಾರೆ ಅಲ್ವಾ, ಸೊ ಇದೆ ಶರಾವತಿ ಬ್ಯಾಕ್ ವಾಟರ್ ಜೈ ಗಣೇಶ್ ಬೋಟಿಂಗ್ ಅಂತ ಹೇಳಿ. ಅವ್ರದ್ದು ಫೋನ್ ನಂಬರ್ ಕೂಡ ಇಲ್ಲೇ ಇದೆ. ಅವ್ರ ಫೋನ್ ನಂಬರು ನಮ್ಗೆ ಅವ್ರ ಓನರ್ ಬಿಟ್ಕೊಟ್ಟು ಹೋದ್ರು. ಅವ್ರು ಬರಲ್ಲ ಅಂತೆ, ನಾವಷ್ಟೇ ಹೋಗ್ತಾ ಇದೀವಿ. ಡ್ರೈವರು ತುಂಬಾ ಎಕ್ಸ್ಪೀರಿಯನ್ಸ್ಡ್. ಸೊ ಇವಾಗ ನಮ್ದು ರೈಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಸ್ಟಾರ್ಟ್ ಮಾಡಿದ್ದಾರೆ ಡ್ರೈವರು. ಸರ್, ನಿಮ್ಮ ಹೆಸರು? ಮಹಾದೇವ್ ಅಂತ ಹೇಳಿ. ನೋಡಿ, ಅಂದ್ರೆ ರೇಟ್ ಅನ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡಲ್ಲ. ಯಾಕಂದ್ರೆ ಡೈಲಿ ದಿನಗಳು ಕಳೆದಂತೆ ರೇಟ್ಗಳು ಹೆಚ್ಚು ಆಗ್ತಾ ಹೋಗ್ಬೋದು. ಬಟ್ ಆದ್ರೆ ಇವ್ರು ಏನಿದಾರಲ್ವಾ, ತುಂಬಾ ರೀಸನೇಬಲ್ ರೇಟು, ಕಡಿಮೆ ಕೂಡ ಮಾಡ್ತಾರೆ. ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಕೆಲವೊಬ್ರು ಹೇಗಿರ್ತಾರೆ ಅಂದ್ರೆ, ನಾವು ವಿಚಾರಿಸಿದ್ವಿ, ಇಷ್ಟು ಫಿಕ್ಸ್ ರೇಟ್ ಅಂದ್ರೆ ಫಿಕ್ಸ್ ರೇಟ್. ಹಾಗಾಗಿ ಸೊ ನೋಡಿ ಎಷ್ಟೊಂದು ಬೋಟ್ಸ್ಗಳು ನಿಂತಿದೆ ಅಂತಂದ್ರೆ. ಇವಾಗ ನಾವು ಏಪ್ರಿಲ್ ಮೇ ಟೈಮಲ್ಲಿ ಬಂದಿರೋದ್ರಿಂದ ತುಂಬಾನೇ ರಶ್ ಇರುತ್ತೆ. ಸೊ ಎಲ್ಲ ಬೋಟಿಂಗ್ ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಆಮೇಲೆ ನಾನು ನಿಮಗೆ ಹೇಳೋದೇನಂತಂದ್ರೆ, ಸ್ಟೇ ಮಾಡಿಕೊಂಡು ಬೆಳಗ್ಗೆ ನೀವು ರೈಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಸಂಜೆ ಟೈಮಲ್ಲಿ ರೈಡಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ನೀವು ಸ್ಟೇ ಮಾಡ್ಕೊಂಡು 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತೆ ಇಲ್ಲಿ. 6 ಗಂಟೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸ್ಟಾರ್ಟ್ ಆಗುತ್ತಂತೆ. ಹಾಗಾಗಿ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನೋಡಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ದು ಇವಾಗ ಹೊರಟಿದೆ. ಆಲ್ರೆಡಿ ಒಬ್ರು ಹೋಗ್ತಾ ಇದ್ದಾರೆ. ನಮ್ದು ಬೋಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸ್ಟಾರ್ಟ್ ಆಯ್ತು ಆಲ್ರೆಡಿ. ಈಗ ಫಾಸ್ಟ್ ಆಗಿ ಹೋಗುತ್ತೆ. ಇಲ್ಲಿ ನೋಡಿ, ಇವರು ಅವ್ರದ್ದು
ಫ್ಯಾಮಿಲಿ ಟ್ರಿಪ್ ಅನ್ಸುತ್ತೆ, ಎಲ್ಲ ಹೊರಟಿದ್ದಾರೆ ಫ್ಯಾಮಿಲಿಯಿಂದ. ಸೊ ತುಂಬಾ ಜನ ಎಲ್ಲ ಟೂರಿಸ್ಟ್ ಬರ್ತಾ ಇದ್ದಾರೆ. ನನ್ನ ಮಗ ಅಂತ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಟೈಟಾನ್ ಅಂತ ಹೇಳ್ತಿದ್ದಾನೆ ಅವನಂತೂ. ಸೊ ನೀವು ತುಂಬಾ ಜನ ಬಂದ್ರೆ ಅಂದ್ರೆ ಇವಾಗ ಅವ್ರೇನ್ ತಗೋತಾರಲ್ವಾ, ಒಂದ್ ರೈಡಿಂಗು 3 ಜನ ಬಂದ್ರೂ ಅಷ್ಟೇ ಕಾಸ್ಟು, ಗ್ರೂಪಲ್ಲಿ ಬಂದ್ರೂ ಕೂಡ ಅಷ್ಟೇ ಕಾಸ್ಟ್ ತಗೊಳ್ಳೋದವರು. ಹಾಗಾಗಿ ನೀವು ಕಡಿಮೆನೂ ಮಾಡಿಸ್ಕೊಂಡ್ರೆ ಬೆಟರು. ಅಂದ್ರೆ ಗ್ರೂಪಲ್ಲಿ ಬಂದ್ರೆ ನಿಮ್ಗೆ ವರ್ತ್ ಇರುತ್ತೆ. ಇದು ನೋಡಿ, ಫುಲ್ ಇದು ರೈಲ್ವೆ ಬ್ರಿಡ್ಜ್. ಈ ರೈಲ್ವೆ ಬ್ರಿಡ್ಜ್ ಇಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾವಿನ ಕುರುವಾಗೆ ಜನಗಳು ಅದರಲ್ಲಿ ಓಡಾಟ ಮಾಡ್ತಾರೆ. ಸೈಡ್ ಅಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಅದರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ.